ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಲೋ, ಬಿರಿಯಾನಿ ಮಾಡೋದು ಹೇಗಂತ ಹೇಳಿ ಕೊಡ್ತಾ ಇದ್ದೆ. ಇವತ್ತು ನಾನು 2 ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ. ಡೀಪಾಗಿ ಫ್ರೈ ಮಾಡ್ಕೊಂಡು 2 ಈರುಳ್ಳಿನ ಅದನ್ನು ಸ್ವಲ್ಪ ಹಾಯ್ಕೊಂಡಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಯ್ಕೊತ ಇದ್ದೆ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೆ. 1-2 ಚಮಚ ಖಾರದ ಪುಡಿನ ಹಾಕ್ಕೊತ ಇದ್ದೆ. 1 ಚಮಚ ಧನಿಯಾ ಪುಡಿನೂ ಸೇರಿಸ್ಕೊಂತಿದ್ದೆ. ನಾನು ಒಂದು 4 ಹಸಿಮೆಣಸು ಹಾಯ್ಕೊತ ಇದ್ದೆ. ಇಲ್ಲ, ಒಂದು ಸ್ವಲ್ಪ ಲಿಂಬೆ ಹಣ್ಣು, ಒಂದು ಅರ್ಧ ಲಿಂಬೆ ಹಣ್ಣು ಹಾಯ್ಕೊತ ಇದ್ದೆ. ಯಾರು ಬೇಕಾದ್ರೂ ಸುಲಭಾಗಿ ಮಾಡ್ಲಿಕ್ಕೆ 1 ಕಪ್ ಮೊಸರನ್ನ ಸೇರಿಸ್ಕೊತ ಇದ್ದೆ. ನಾನು ಒಂದು ಸ್ವಲ್ಪ ಅರಿಶಿನ 1 ಚಮಚ ಹಾಕ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತ ಇದ್ದೆ. ನಾನು 1 ಎಲೆ, 2 ಚಕ್ಕೆ, 2 ಲವಂಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ. ಏಲಕ್ಕಿನೂ ಒಂದು ಹಾಯ್ಕೊಂಡಿದ್ದೆ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆಯ್ತಿದ್ದೆ. ನಾನು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಯ್ಕಂತೆ. ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತಗೊಂಡಿದ್ದೆ. ನಾನಿದು ಅದಕ್ಕೆ ನೆನೆಸ್ತೆ. ಈಗ ನೀರು ಹಾಕಿ ಅದನ್ನು ಅಕ್ಕಿನ ಒಂದು ಅರ್ಧ ಗಂಟೆ ಹೊತ್ತು ನೆನೆಸ್ತಿದ್ದೆ. ನಾನಿಲ್ಲ ಅನ್ನ ಮಾಡೋಕ್ಕೊಂದು ಪಾತ್ರದಲ್ಲಿ ನೀರು ತಗೊತಾ ಇದ್ದೆ. ನಾನು ಅದಕ್ಕೆ 2 ಎಲೆ, 2 ಚಕ್ಕೆ, 2 ಲವಂಗ, 1 ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಕಾಳನ್ನು ಅದಕ್ಕೆ ಸೇರಿಸ್ತಾ ಇದ್ದೆ. ಕೊತ್ತಂಬರಿ ಸೊಪ್ಪು ಹಾಕ್ತೆ. ಅದಕ್ಕೆ 1 ಚಮಚ ಎಣ್ಣೆ, ಉಪ್ಪನ್ನು ಸೇರಿಸ್ತಾ ಇದ್ದೆ. ಬರ್ತಾ ಇದೆ. ಈಗ ಅದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೆ. ನೆನೆಸಿದ್ದ ಅಕ್ಕಿನ ತೊಳೆದು ಸೇರಿಸ್ತಾ ಇದ್ದೆ. ಬೇಯಕ್ಕೆ ಶುರುವಾಗಿದ್ದು. ಈಗ ಬೆಂದಿದೆ ಇದು. ಅದನ್ನು ನಾನು ಒತ್ತಿ ನೋಡ್ತಾ ಇದ್ದೇನೆ. 1 ಪೀಸ್ ಆಗಿದೆ. ಈಗ ಅದು ಕೈಯಿಂದ ಒತ್ತಿದ್ರೆ ಪೀಸ್ ಆದಾಗ ಅದು 90% ಬೆಂದಿದೆ ಎಂದ ಅರ್ಥ. ಅದನ್ನು ನಾನು ಬಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಹುಡಿ ಇಟ್ಟಿದ್ದೀನಲ್ಲ, ಅದನ್ನು ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಚಿಕನ್ ಒಂದು ಸ್ವಲ್ಪ ಬೇಯಲಿ ಅನ್ನೋ ಕಾರಣಕ್ಕೆ. ಈಗ ಆಫ್ ಮಾಡಿ ನಾನು ಅದಕ್ಕೆ ನಾನು ಮಾಡಿದ ಅನ್ನವನ್ನು ಸೇರಿಸ್ತಾ ಇದ್ದೇನೆ. ಅನ್ನನ ಮಾತ್ರ ಹದವಾಗಿ ಬೇಯಿಸಬೇಕು. ನಾನು ಈಗ ದಮ್ ಮಾಡ್ತಾ ಇದ್ದೇನೆ. ಅನ್ನ ಕೋಟಿಂಗ್ ಕೊಟ್ಟು ಸ್ವಲ್ಪ ತುಪ್ಪವನ್ನು ಸೇರಿಸ್ತೇನೆ. ಮೇಲೆ ಗೋಡಂಬಿನೂ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ ನಾನು, ನೋಡೋಕೆ ಚೆನ್ನಾಗಿ ತೋರಲಿ ಅಂತ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಫ್ರೈ ಮಾಡಿದಿಟ್ಟ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ರೌಂಡ್ ಅನ್ನನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ, ಗೋಡಂಬಿ, ಚೂರು ಫುಡ್ ಕಲರ್, ಕೊತ್ತಂಬರಿ ಮತ್ತು ಪುದೀನ, ಈರುಳ್ಳಿನ ಮತ್ತು ಪುನಃ ಅನ್ನನ ಸೇರಿಸ್ತಾ ಇದ್ದೀನಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಹೇಗೆ ಮಾಡಿದ್ವಿ ಹಾಗೆ ತುಪ್ಪನ ಸೇರಿಸ್ಕೊಂಡು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಫುಡ್ ಕಲರ್, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿದಂಥ ಈರುಳ್ಳಿ. ಫ್ರೈ ಮಾಡಿದ ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ನಾನೊಂದು ಪಾತ್ರನ ಮುಚ್ಚಿ ಅದರ ಮೇಲೆ ಒಂದು ಪಾತ್ರನ ಇಡ್ತಾ ಇದ್ದೀನಿ. 15 ನಿಮಿಷಗಳ ಕಾಲ ಬೇಯಿಸಬೇಕು. ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು ಅದನ್ನು. ಈಗ ಬೆಂದಾಗಿದೆ. ನಾನು ನೋಡ್ತಾ ಇದ್ದೀನಿ ಈಗ ಬಂದಿದೆ ನೋಡಿ. ಮಾಂಸ ಒಳ್ಳೆ ಬೆಂದಿದೆ, ನೀವೇ ನೋಡ್ಬೋದು ಬೆಂದಿದ್ದು. ಅನ್ನನೂ ಉದ್ರಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ ಎಲ್ಲರೂ, ಆಯಿತಾ?